ಅಬ್ಬಬ್ಬಬ್ಬಬ್ಬ. ಈ ಕಡೆ ಬಂದೇ ಇರ್ಲಿಲ್ವ ನಾನು? ಅಮ್ಮ ಪಾಟಿ ಹಾಸ್ಕೊಂಡ್ಬಿಟ್ಟವೆ. ಓ ಇಲ್ಲಿ ನಾಯಿ ಪಾಯಿ ಎಲ್ಲ ಜಾಸ್ತಿ ಅವಲ್ಲ, ಅದಕ್ಕೆ ಯಾರು ಈ ಕಡೆಗೆ ಸುಳಿತಿರ್ಲಿಲ್ಲ. ನಮ್ಮ ನಾಯಿ ಬೇರೆ ಕುಡಿತೇವೆ ಅಂತ ನಮ್ಮ ಅಜ್ಜಿ ಹೇಳ್ತು ಈ ಕಡೆಗೆ ಹಸಿ ಹೋಗ್ಬೇಡ ಅಂತಾನೆ. ನಾನು ನೋಡಿದ್ರೆ ಹಿಂಗೆ ಬಂದಿದ್ದೀನಿ. ಬಂದಿದ್ಕನು ಚಾಪಾಟಿ ಹಾಸ್ಕೊಂಡ್ಬಿಟ್ಟವೆ ಮರದಾಗೆ. ಇದನ್ನ ನೋಡಕ್ ಆಗ್ತಿತ್ತೆ? ಇಲ್ಲ ಇಲ್ಲ. ಫಾಸ್ಟು ಹೋಗೋಣ, ಆಮೇಲೆ ಬಂದು ನಾಯಿಗೆ ಅಮೃತಸೇವು. ಓ ಮೋದಿ ತಾತ ಏನ್ ತಾತ ಚೆನ್ನಾಗಿದೀಯ? ಹ್ಞೂ ಕಣೋ ಮಂಜ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯ? ನಾನ್ ಚೆನ್ನಾಗಿದ್ದೀನಿ ಕಂತಾತ. ಅಲ್ಲ ಕಂತಾತ, ಇಷ್ಟೊಂದು ಹಾಸ್ನನ್ ಬಿಟ್ಟಿರ ಮರ ಇಕ್ಕೊಂಡಿದ್ದಲ್ಲ ಕಾಂಪೌಂಡ್ ಒಳಗೆ, ಯಾರಿಗನ ಒಂದನ ಕೊಡಲ್ವ ಹೇಳ್ತಾತ? ಕಾಂಪೌಂಡ್ ಬೇರೆ ಹಾಕೊಂಡಿದ್ದೆ, ಯಾರನ್ನ ಬಂದು ಕಣ್ಣೆಸರು ಬಿಟ್ಬಿಡ್ತಾರೆ ಅಂತಾನೆ ಅಲ್ವೇ? ಹಾಗಲ್ಲ ಕಣೋ ಮಂಜ, ಬಂದು ಸಿಕ್ದವ್ರಿಗೆ ಕಿತ್ಕೊಂಡು ಹೋಗೋದು ಅದು ಎಲ್ಲ ಮಾಡೋರು. ಆಮೇಕಿಂದನ ಈ ಕಳ್ಳಿ ಕಾಟ ಜಾಸ್ತಿ ಕಣ ಇಲ್ಲಿ. ಅದಕ್ಕೇನ ಕಾಂಪೌಂಡ್ ಹಾಕ್ಸ್ಬಿಟ್ಟು ಒಂದು 15 ನಾಯಿ ಬಿಟ್ಟಿದ್ದೀನಿ. ಕಳ್ಳಿನೂ ಬರಲ್ಲ, ಯಾರೋ ಮನುಷ್ಯರು ಬರಲ್ಲ ಈಗ. 15 ನಾಯಿ? ಓಹೋ, ಇಲ್ಲೇನಿಲ್ಲ. ನಮ್ಮ ಕೈ ತಳಕ ತೋರ್ಸಕ್ ಹೋದ್ರೆ ನಾಯಿಗಳು ಬಾಯಿ ತಳಕ ತೋರಿಸ್ಬಿಡ್ತಾವೆ. ಆಮೇಕಿಂದ ಸಿಗಾಕೊಂಡ್ರೆ ಯಾವ್ದೋ ಚಿಕನ್ ಪೀಸ್ ಅಂತ ಕಚ ಪಾಚ ಅಂತ ತಿನ್ಕೊಂಡ್ಬಿಡ್ತಾವೆ. ಬೇಡ ಬೇಡ, ಇದರಿಂದ ಫಸ್ಟ್ ಜ್ಯೂಟ್ ಆಗದೆ ವಾಸಿ. ಏನೋ ಮಂಜ ಅದು ಒಬ್ಬೊಬ್ನೇ ಏನೋ ಮಾತಾಡ್ಕೊಂತಿದ್ಯಾ? ಏನೂ ಇಲ್ಲ ಕಂತಾತ, ನೀವು 15 ನಾಯಿ ಸಾಕಿದೀನಿ ಅಂತ ಒಂದಲ್ಲ, ನೆಕ್ಸ್ಟ್ ಇನ್ನೊಂದ್ಸತಿನ ಏನೋ 15 ನಾಯಿಗೆ ಯಾವ್ದಾರ ಒಂದ್ ಮರಿ ಹಾಕಿರೆ ನಂಗಂಗ್ ಕೊಡ್ತಾತ, ನಾನು ಸಾಕ್ಯಂತೀನಿ. ಸರಿ ಕಣ್ಣಳ ಮಂಜ, ಕೊಡ್ತೀನಿ. ಚೆನ್ನಾಗಿ ಸಾಕ್ಯಮದಾದ್ರೂ ಕೊಡ್ತೀನಿ ನೋಡಪ್ಪ. ಚೆನ್ನಾಗಿ ಸಾಕ್ಯಮದ ನೀನೇಂತ ಬ್ಯಾಡಿಗೆ ಸಾಯಂಕಾಲ ಬೇಕಾದ್ರೆ ನನಗೆ ಕಾಸು ಕೊಟ್ಟಿರೋ ಹಾಲೆಲ್ಲ ಉಯ್ದು ಸಾಕ್ತೀನಿ. ನಾನೇನ್ ಚೆನ್ನಾಗಿ ಸಾಕಲ್ಲ ಅನ್ಕೊಂಡಿದ್ದೆ ನೀನು? ಮಂಜ, ಈ ನಾಯಿಗಳು ಹಾಲು ಅನ್ನ ಎಲ್ಲ ತಿನ್ನಲ್ಲ ಕಣೋ. ಹಾಲು ಅನ್ನ ತಿನ್ನಲ್ಲ? ಈ ಇನ್ನೆ ಅಂತ ನಾಯಿ ತಾತ, ಇನ್ನೇನ್ ಬರೀ ನೀರ್ ಕುಡ್ಕೊಂಡಿರ್ತವೆ. ತಲೆ ಹರಟೆ, ಹಾಲು ಅನ್ನ ತಿನ್ನಲ್ಲ ಅಂದ್ರೆ ಬರೀ ನೀರ್ ಕುಡ್ಕೊಂಡಿರ್ತವೆ ಅಂತ ಅಲ್ಲ, ಅವಕ್ಕೆ ಪ್ರತಿದಿನ ಮಾಂಸ ಹಾಕ್ಬೇಕು. ವಾ, ಪ್ರತಿದಿನ ಮಾಂಸ ಹಾಕ್ಬೇಕು? ಹಂಗಾರ ನಮ್ಮ ಮುಲ್ಲ ಸಾಬ್ರ ಅಂಗಡಿಗೆ ಕೋಳಿ ಕಟ್ ಮಾಡೋಣಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಬೇಕು. ತಾತು, ನೀನು ಹಾಲು ಅನ್ನ ರೂಢಿ ಮಾಡಕ್ ನೀ ಬರೀ ಬಾಡೆ ರೂಢಿ ಮಾಡಿದ್ದ, ಅವು ನನ್ನ ಮಗನ ಅದನ್ನೇ ಕೇಳ್ತವೆ. ನೀನು ಹಾಲು ಅನ್ನ ಫಸ್ಟಾಗೆ ತಂದೇಟ್ಗೆ ವಸ್ತ್ರಾಗೆ ಹಾಲು ಅನ್ನ ರೂಢಿ ಮಾಡಿದ್ರೆ ಹಾಲು ಅನ್ನ ತಿನ್ಕೊಂಡು ಹೆಂಗನ ಚೆನ್ನಾಗಿರವು. ನೀ ತಂದು ಬರೀ ಮಾಂಸನೇ ಹಾಕಿ ರೂಢಿ ಮಾಡಿದ್ದೆ, ಅದಕ್ಕೆ ಅವನ್ನೇ ಕೇಳ್ತವೆ. ನಾನೆಲ್ಲಿಂದ ತೋರ್ಲಿ ನಿನ್ಗೆ? ಈಟಿಡ್ದಪ್ಪ ಹಲಸಿನ ಮರ ಇಕ್ಕೊಂಡಿದ್ದ, ಅಡಕೆ ತೋಟ ಐತೆ, ಏನೇನೇನೇನ ಮಾಡ್ತ, ಅದ್ರಾಗೆ ಬತ್ತೈತಿ ದುಡ್ಡು. ನೀನ್ ಮಾಂಸ ತಂದು ಹಾಕ್ಸ, ನಾನೆಲ್ಲ ತಂದು ಹಾಕ್ಲಿ? ಲೇ ಮಂಜ, ಅದಕ್ಕೆ ಹಾಲು ಅನ್ನ ಎಲ್ಲ ರೂಢಿ ಮಾಡಂಗಿಲ್ಲ ಕಣಪ್ಪು. ನಮ್ ದೇಶದವಲ್ಲ ಅವು, ಬ್ಯಾರೆ ಬ್ಯಾರೆ ದೇಶದಿಂದ ತೋರಿಸಿರೋದು ನಾವು, ಗೊತ್ತಾ? ನಮ್ ದೇಶದಾಗ ನಾಯಿ ಇರ್ಲಿಲ್ವೇ? ಇವಾಗ ಹೇಳೋದ್ ನೋಡು. ಓ ಕುಕ್ಕಳ್ತಾತ, ನಾನೇನೋ ಸಣ್ಣ ಹುಡ್ಗ, ನಂಗೇನು ಗೊತ್ತಾಗಲ್ಲ ಅಂತಾನ ಸುಳ್ಳು ಹೇಳ್ತ ಸುಳ್ಪುರ್ಕ. ನಾಯಿಗಳ್ನ ಏನೋ ಯಾರನ್ನ ಬ್ಯಾರೆ ದೇಶದಿಂದ ಕರೆಸ್ತಾರೆ, ಯಾರಿಗನ ಕಿವಿಗೆ ಹೂವ ಇಚ್ಚ ನೀನು. ಯಾರಿಗನ ಗೊತ್ತಿಲ್ದಾರ್ಗೆ ಹೇಳಿ ನೀನು, ನಂಗೆ ಹೇಳ್ಬೇಡ. ಅಯ್ಯೋ ನಿನ್ನ ಲವ್ ತಲೆ ಹರಟೆ, ನಿಜ ಕಣೋ ನಾನು ಹೇಳ್ತಾ ಇರೋದು. ಇಲ್ಲಿರೋ ನಾಯಿಗಳು ಬೀದಿ ನಾಯಿಗಳ ತರ ಇರಲ್ಲಪ್ಪ, ಅವು ಬೇರೆ ತರ ಇರುತ್ತೆ. ಕರಿತೀನಿ ತರಿ ಒಂದ್ ನಿಮಿಷ. ರಾಬರ್ಟ್ ಕಮ್. ತಾತ, ನೀನ್ ಏನ್ ತಾತ ನಾಯಿ ಸಾಕಿದೀನಿ ಅಂತ ಒಂದು ನಾಯಿ ಕರೆದ್ರೆ ಯಾವ್ದೋ ರೋಗ ಬಂದೈತೆ. ನನ್ನೇ ನೋಡ್ತೈತೆ. ತಾತ ನಿನ್ ಮೃಗ ಅಲ್ಲೇ ಇರ್ಕ ಮುಂದ್ಗಿಂತ ಬಿಟ್ಟಿ ಏನಿಲ್ಲ, ನಮ್ಮ ಮುದ್ದಿ ಕೈ ಪಾರ್ಕೆ ತಕೊಂಡ್ ಏರಿ ಕುಸ್ತೀನಿ. ಮೃಗ ಏನ ನನ್ ಮ್ಯಾಲ್ ಬಿಟ್ರೆ ಅಲ್ಲೇ ಇಟ್ಕೊಳ್ತದ. ನಾನು ಹೇಳಿಲ್ವೇನೋ ಮಂಜ, ಈ ದೇಶದ ನಾಯಿಗಳ ತರ ಅಲ್ಲ ಇವು ಅಂತ. ಇದು ಮೃಗ ಅಲ್ಲ, ನಾಯಿ. ಬೇರೆ ದೇಶದಿಂದ ಕರ್ಸಿರೋ ನಾಯಿ. ನೋಡು ಹೆಂಗೈತೆ.
ನಾಯ ಇದು? ಅಯ್ಯೋ ಅಯ್ಯೋ ಅಯ್ಯೋ, ನಿನಗಿಂತ ಹತ್ರ ಹೋಯ್ತಲ್ ತಾತ. ಯಪ್ಪ ನಾ ಕೆಟ್ಟೆ. ಅದಕ್ಕೇನೆ ದಿನ ಬಾಳ ಹಾಕಿ 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 ನನ್ನ ಮಗಂದು ಒಳ್ಳೆ ಸೀದೊಂದಾದಂಗ ಆಗೈತೆ. ಹಾ ಏನ್ ತಾತ? ಓ ಅದಕ್ಕೇನೆ ನಿನ್ನ ಹಳಸಿಂಗಿರ್ದಾಗೆ ಯಾರು ಹಳಸಿನ್ಕಾಯಿ ಕಿತ್ಕೊಂಬಕ್ಕೆ ಯಾಕೆ ಬತ್ತಿರ್ಲಿಲ್ಲ ಅಂತಾನೆ ಈಗ ಗೊತ್ತಾತ್ ನಂಗೆ. ಆತು ಎಸೆಟ್ಗೆ ಬಿಟ್ಗಿಟ್ಟಿ ಕೈಯಾಗ ಹಿಡ್ಕೊಂಡಿದ್ದಲ್ಲ, ಹಂಗೆ ಹಿಡ್ಕೊಳ್ತಂದೆ ನಿಂದ. ಆಮೇಲೆ ಆಮೇಲೆ ತಾತ, ನನ್ನ ನಾಯ್ಕುನಿ ಕೇಳಿದ್ನಲ್ಲ ನಾನು ಏನ್ ಬೇಡಕಂತ ನೀನೇ ಇಚ್ಚ. ಆಮೇಕಿಂದ ಅವಕ್ ಬಾಳ ಹಾಕ್ಲಿಲ್ಲ ಅಂತ ನನ್ನ ಹಿಡ್ಕೊಂಡ್ ತಿನ್ಗಿಂದ್ಬಿಟ್ರೆ ಯಾಕೆ ಬೇಕು ಸುಮ್ಮನೆ? ಬೇಡ, ನಮ್ಮ ಮನೆಗೆ ನಮ್ ಗುಂಡ ಅವನೇ ಬೇಕಿಂಗ್ ಕುನಿ, ಅದನ್ನೇ ಸಾಕ್ತೀನಿ. ಸಾಕ್ಸೋದಿಕ್ಕ ನಿನ್ನ ನಾಯ ನಿನ್ ಗೇಂಡಂಬ್ರವ ಜಿರಾಪೆ ಇದ್ದಂಗ ಐತೆ, ಅದನ್ನ ನೀನೇ ಕೇಳಪ್ಪ, ನಂಗೇನ್ ಬೇಡ. ಅದಕ್ಕೆ ನಾನು ಹೇಳ್ದೆ ಅವಾಗ್ಲೇ, ನೀನೇ ಕೇಳಲಿಲ್ಲಪ್ಪ, ನಾನೇನ್ ಮಾಡ್ಲಿ? ಏನು ಮಾಡ್ಬೇಡ, ನನ್ನ ನಾಯಿ ಆತ ಹೋಗಿ ಕರ್ಕೊಂಡೋಗಿ ಕೊಟ್ಟಾಕ್ಬೋಗು. ಯಾಕೋ ನನ್ನೇ ನೋಡ್ತೈತೆ. ನನ್ ನೋಡಿದ್ರೆ ಚಿಕನ್ ಲೆಗ್ ಪೀಸ್ ಕಂಡಂಗ್ ಕಾಣ್ತೀನೋ ಏನೋ, ಅದಕ್ಕೆ ಹೋಗ್ತಾ ಫಸ್ಟು. ಮಂಜ, ಅದು ಹಂಗೆಲ್ಲ ಸುಮ್ನೆನ ಅಟ್ಯಾಕ್ ಮಾಡಲ್ಲಪ್ಪೋ. ನೀನೇನ ಈ ಉಡೋಗೋದು ಪಡೋಗೋದು ಮಾಡೋದು, ಕೊಲ್ತಂಡು ಎಸೆಯೋದು ಇಂಥದ್ದೇನ ಮಾಡಿದ್ರೆ ಇಟ್ಕೊಂಡು ಅಮ್ರಸ್ತೈತೆ ಅಷ್ಟೇನ. ಅಮ್ರಸದೆ ಅದಕ್ಕೇನ್ ಮುಂದ್ ದೌಡಿಗೂ ಆಗಲ್ಲ. ನಾನೇನ ಸಿಗಾಕೊಂಡ್ರೆ ಅದಕ್ಕೆ. ಇನ್ನ ನೀನ್ ಇದ್ದೆ ನೋಡು ಒಳ್ಳೆ ಎಮ್ಮಿದ್ದಂಗೆ, ನೀನ್ ಹಾಕಿ ಅದಕ್ಕೆ ಸರಿಯಾಗಿ. ಏನೋ ಅದು? ಏನಿಲ್ಲ ಕಂತಾತ, ಪಾಸಿನ ಕರ್ಕೊಂಡ್ ಬಂದಿದ್ರೆ ಇದನ್ನ ನೋಡಿ ಚಿಡ್ಡಿಗೆ 1 2 3 4 ಎಲ್ಲ ಮಾಡ್ಕೊಂಡ್ಬಿಟ್ಟಿರ ತಾತ. ಇಲ್ಲಿಗೆ ಬಂದಿದ್ದು ತಪ್ಪಾತಕ್ಕಂತಾತ. ಆ ಗೇಟ್ನ ನಿಮ್ದು ಕಾಂಪೌಂಡಿಂಗ್ ಗೇಟ್ ಐತಲ್ಲ, ಬಿಗ್ಗ ಹಾಕ್ಯ. ಆಮೇಕಿಂದ ಯಾರನ ಪಾಪಚ್ಚಿ ಬಂದು ಗೊತ್ತಿಲ್ದಲೆ ನಿಮ್ಮ ಕಾಂಪೌಂಡಿನ ಅಮಾನುಷ ಚರಿತ್ರೆ ಬಗ್ಗೆ ಗೊತ್ತಿಲ್ದಂಗ ಬಂದು ಯಾರನ್ನ ಸಿಗ್ಗಿಗೆ ಹಾಕೊಂಡ್ಬಿಟ್ಟಾರು. ಉಪ್ಪಿನಕಾಯಿ ಹಾಕ್ದಂಗ ಹಾಕೈತೆ ಅಷ್ಟೇನ ನಿಮ್ ನಾಯಿಗಳಿಗಾರು ಒಬ್ರು ಮನಸ್ರು. ಅದಕ್ಕೆ ಸ್ವಲ್ಪ ಬಿಗ್ಗಿಯಾಗಿ ಗೇಟ್ ಎಲ್ಲ ಹಾಕೊಂಡು ಬೀಗ ಹಾಕೊಂಡಿಕ್ಕ. ಸರಿನಾ? ಇದನ್ ಮಾತ್ರ ಮರಿಬೇಕಂತತು. ಆಮೇಕಿಂದ ನಾನೇ ಮರ್ತ್ಗಿರ್ತ್ ಬಂದು ಆಮೇಕಿಂದ ಯಾಕೆ ಅಂತ ಅಷ್ಟೇನ. ಹಾ ಸರಿ ಕಣ ಮಂಜ, ಆಯ್ತು. ನೀನೇನ ಬರ್ಬೇಕು ಅಂತಂದ್ರೆ ಗೇಟ್ ಆಚೆಗೆ ಹೊರಗಡೆಗೆ ನಿಂತ್ಕೊಂಡು ಒಂದು ಕೂಗಾಕು, ತಾತ ಬಂದಿದ್ದೀನಿ, ಬಾಯಲ್ಲಿ ನಾಯಿ ಹಿಡ್ಕೊಂತಾನೆ. ಆವಾಗ ಬೇಕಾದ್ರೆ ನಾಯಿನ ಕರ್ಕೊಂತೀನಿ, ನನ್ನ ಮಾತು ಕೇಳ್ತಾವ ನೋಡು. ಅದಕ್ಕೆ ಕರ್ಕೊಂತೀನಿ. ಸರಿ ಹೋಗು. ಕೇಳ್ತಾವಪ್ಪ, ಕೇಳ್ತವೆ. ದಿನ ಬಾಡ ಹಾಕಿರಿ ಮಾತು ಕೇಳ್ದ ಇನ್ನೇನು ಮಾಡ್ತವೆ. ಸರಿ ಕಂತಾತ, ನಾನು ಬರ್ತೀನಿ. ನಾನು ಈ ಕಡೆ ಕಿಂದ್ಗಡೆ ತಿರಿಕೆಂಡೆ ಅಂತಾನ ಅಟ್ಗೇಟ್ ಹಾಕಿ ಮಾಡಕ್ ಬಂದ್ಬಿಟ್ಟಿದ್ದು. ಈಗ ಬ್ರಕಲ್ಲ ನನ್ನ ನಾಯಿ. ಹೋಗು ಹೋಗು, ಫಸ್ಟ್ ಹೋಗಿ ನೀನು ಅದ ಕರ್ಕೊಂಡೋಗಿ ಕೊಟ್ಟಾಕು. ನಾನು ಈ ಕಡೆ ಹಿಂದೆ ಎಸ್ಕೇಪ್ ಆಗ್ತೀನಿ. ಹೋಗ್ತಾತ. ಅಪ್ಪ ಸ್ನೇಹಿತರೆ, ನೋಡಿರ ಮೋದಿ ತಾತಾರ್ನ ಕಾಂಪೌಂಡ್ ಆಗಿರೋ ನಾಯಿಗಳು ಹೆಂಗವೆ ಮತ್ನು. ಯಪ್ಪ ನೀವೇನ ಈ ಕಡೆ ಬರಕ್ ಹೋಗ್ಬೇಡ್ರಿ. ಆಮೇಕಿಂದ ಏನಿಲ್ಲ, ಬಾಗದು ಬಿಡ್ತಾವೆ. ಅಷ್ಟೇ ಒಳ್ಳೆ ನೋಡಿರ ರಾಕ್ಷಸಿಗಳಿದ್ದಂಗ ಹೋಗಿ. ಆಮೇಕಿಂದನ ವಿಡಿಯೋ ಇಷ್ಟ ಆದ್ರೆ ಎಲ್ಲಾರು ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ದಂಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಕಿಂದನ ಹೆಂಗ ಅನಿಸ್ತು ಅಂತ ಕಮೆಂಟ್ ನ ತಿಳಿಸ್ರಿ. ಮಂತಕ್ ಹೋಗ್ತೀನಿ ನಾನು. ನೀವು ನೋಡಿ ಭಯ ಆಗೋಯ್ತು ನಂಗೆ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.